ಇಷ್ಟೊತ್ತವರೆಗೂ ನಿಮಗೆ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟು, ಯಾವ ವೆರೈಟಿ ಇರುತ್ತೆ, ಹೇಗಿರ್ಬೇಕು ಬಾಡಿ ಲ್ಯಾಂಗ್ವೇಜ್ ಅಂತ ಎಲ್ಲ ಹೇಳಿದೆ. ಒಂದೇ ಥರ ಎಲ್ಲ ಕಡೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾದ್ರೆ ಒಂಥರ ಇರುತ್ತೆ, ಟೀಚರ್ ಆದಾಗ ಒಂಥರ ಇರುತ್ತೆ. ಈಗ ವೆರೈಟೀಸ್ ಆಫ್ ಕಮ್ಯುನಿಕೇಶನ್ ಒಂದೊಂದು ಗ್ರೂಪಿಗೆ ಒಂದೊಂದು ಆಕ್ಟಿವಿಟಿ ಕೊಟ್ಟಿದ್ದೀವಿ. ಈಗ ನೋಡೋಣ, ಎಲ್ಲ ರೆಡಿ ಇದೆಯಾ? ಆರ್ ಯು ರೆಡಿ? ಎಸ್. ನಮ್ಮ ಸಿಂಚನ ಇವಾಗ ಬರ್ತಾ ಇದ್ದಾರೆ. ಅವರ ಒಂದು ಪ್ರೆಸೆಂಟೇಷನ್ ಕೊಡಲಿಕ್ಕೆ ನೀವು ಹೇಳ್ಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬನ್ನಿ. ಮೀನ್ ತಗೊಳ್ಳಿ ಅಕ್ಕ, ಮೀನ್ ತಗೊಳ್ಳಿ, ಮೀನ್ ತಗೊಳ್ಳಿ ಅಕ್ಕ, ಮೀನ್ ತಗೊಳ್ಳಿ. ಮೀನ್ ತಗೊಳ್ಳಿ ಅಕ್ಕ, ಎಲ್ಲ ತರ ಮೀನು ಇದೆ, ಬಾಂದೆ, ಅಂಜಲ್, ಕಾಟ್ಲ, ಯಾವ್ದು ಬೇಕು? ಬಾದು ತುಂಬಾ ಕಾಸ್ಟ್ಲಿ. ಏನಮ್ಮ, ಎಷ್ಟು ಬಾಂಡೆ ಕೆಜಿ? 100 ರೂಪಾಯಿ ಕೆಜಿ ತಗೊಳ್ಳಿ. ಏನಿದೆ ಎಲ್ಲ ಒಣಗೋಗ್ಬಿಟ್ಟೈತೆ. ಏನು ಮಾಡ್ಕೋಗಿಲ್ಲ, ಫ್ರೆಶ್. ನೆನ್ನೆ ಇವತ್ತು ಬೆಳಗ್ಗೆ ಏನು ಬಂದಿದೆ. ಪಕ್ಕದವರು 50 ರೂಪಾಯಿ ಕೊಡ್ತಿದ್ದಾರೆ, ನೀರೇ 100 ರೂಪಾಯಿ ಹೇಳ್ತೀಯ. 50 ರೂಪಾಯಿ ಯಾರು ಕೊಡಲ್ಲ ಅಕ್ಕ, ಯಾರು ಕೊಡ್ತಾರೋ ಅವ್ರ ಹತ್ರನೇ ಹೋಗಿ ತಗೊಳ್ಳಿ. ಬಾರಮ್ಮ ಹೋಗೋಣ, ಬಿಸಿದಾರಿಗೆ. ಅಕ್ಕ ತಗೊಳ್ಳಿ, ನಿಮಗೂ ಬೇಡ ನಮಗೂ ಬೇಡ, 80 ರೂಪಾಯಿ ಕೊಡ್ತೀವಿ. ಹಾಯ್ ಸಿಂಚನ. हमको फिश बनना है, पहले फिश को मारनी है यार. दुनिया बहुत सी चीज़ें खाने के लिए, फिश है क्या खाने के लिए तेरे पास? कुछ भी खा सकती है, फ्रूट्स है. क्यों नहीं? यार तीन बार दो फिश को. बहुत पाप है इंसान में. अहिंसा ही परम धर्म है. जियो, जीने दो. ಅಹಿಂಸೆನ ಯಾರೋ ತಂದಿರೋ ಮೀನು ತಿಂತೀವಿ, ನಾವೇ ಕೊಲೆ ಮಾಡ್ತಿದ್ದೀವ. ಮೀನು ತಿನ್ನೋದ್ರಿಂದ ಪ್ರೋಟೀನ್ಸ್, ವಿಟಮಿನ್ಸ್, ಒಮೆಗಾ ಎಲ್ಲ ಸಿಗತ್ತೆ. ನಿಮಗೇನು ಗೊತ್ತು? मुझे वो बाटे में कितना दुख होगा, तुझे नहीं होगा? ಅಯ್ಯೋ मीन को कितना दुख होगा ना. ಸತ್ತೋಗಿರೋ ಮೀನಿಗೆ ನೀವು ಯಾಕೆ ಇಷ್ಟ ಅಲ್ಲಿಂದ ಅಯ್ಯೋ ಕಡಪ ನೀನು. ಈ ಜಗತ್ತಲ್ಲಿ ವೆರಿ ವೆರಿ ಗುಡ್. ಅವರು ರೋಲ್ ಪ್ಲೇ ಜೊತೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನ್ ವೆಜ್ ತಿನ್ನೋರೆಲ್ಲ ಕೆಟ್ಟವರೆಲ್ಲ, ವೆಜ್ ತಿನ್ನೋರೆಲ್ಲ ಒಳ್ಳೆಯವರೆಲ್ಲ ಅಂತ ಹೇಳಿದ್ರೆ ರೂಲ್ಸ್ ಇಲ್ಲ. ಅವರವರ ಆಹಾರ ಪದ್ಧತಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಒಳ್ಳೆ ಮೆಸೇಜ್ ಜೊತೆಗೆ ಎಂಡ್ ಮಾಡಿದ್ದಾರೆ. ಅವ್ರಿಗೆ ಜೋರ ಚಪ್ಪಾಳೆ ಕೊಡ್ಬೋದಾ? ಆಕಾಶ್ ಕಂಜೂಸಿ ಮಾಡ್ತಾ ಇದ್ದೀರಾ? ಜೋರಾಗಿ ಚಪ್ಪಾಳೆ ಕೊಡಿ ಅವ್ರಿಗೆ. ಸೊ ಎಲ್ಲರಿಗೂ ಚೆನ್ನಾಗಿ ಮಾಡಿದಾರಾ? ದುಡ್ಡು ಕೊಡೋಣ? ಬನ್ನಿ ಬನ್ನಿ ಬನ್ನಿ. ಎವ್ರಿಬಡಿ ಡಿಸರ್ವ್ಸ್ 500. ಓಕೆನಾ? ನೆಕ್ಸ್ಟ್ ಟೈಮ್ ಯಾರು ರೆಡಿ ಇದ್ದೀರಾ? ಬನ್ನಿ. ಅವರು ರೋಲ್ ಪ್ಲೇ ಜೊತೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನ್ ವೆಜ್ ತಿನ್ನೋರೆಲ್ಲ ಕೆಟ್ಟವರೆಲ್ಲ, ವೆಜ್ ತಿನ್ನೋರೆಲ್ಲ ಒಳ್ಳೆಯವರೆಲ್ಲ ಅಂತ ಹೇಳಿದ್ರೆ ರೂಲ್ಸ್ ಇಲ್ಲ. ಅವರವರ ಆಹಾರ ಪದ್ಧತಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಒಳ್ಳೆ ಮೆಸೇಜ್ ಜೊತೆಗೆ ಎಂಡ್ ಮಾಡಿದ್ದಾರೆ. ಅವ್ರಿಗೆ ಜೋರ ಚಪ್ಪಾಳೆ ಕೊಡ್ಬೋದಾ? ಆಕಾಶ್ ಕಂಜೂಸ್. ಎಲ್ಲರಿಗೂ ಚೆನ್ನಾಗಿ ಮಾಡಿದಾರಾ? ದುಡ್ಡು ಕೊಡೋಣ? ಬನ್ನಿ ಬನ್ನಿ ಬನ್ನಿ. ಎವ್ರಿಬಡಿ ಡಿಸರ್ವ್ಸ್ 500. ಓಕೆನಾ? ನೆಕ್ಸ್ಟ್ ಟೈಮ್ ಯಾರು ರೆಡಿ ಇದ್ದೀರಾ? ನೀವೇ ಮಾಡಿಸ್ತೀರಪ್ಪ, ಹೇಳಿ. ಅಲ್ಲ, ಯಾರು ಹೋಗ್ಬಿಡ್ತಾರೆ ಅಷ್ಟೆಲ್ಲ ಬಟ್ಟೆನೂ ಹಾಕೋಣ. ಕಾಸು ನಿಮ್ಮ ಹತ್ರ ಇದೆ ಅನ್ಸುತ್ತಲ್ಲ ಮ್ಯಾಮ್? 100 ಬಟ್ಟೆ ದಿನ ಒಗ್ಗಿ ಒಣಗಾಕ್ತೀರಲ್ಲ? ಈಗ ಬಾಂಡಲ್ಲಿ ಎಷ್ಟು ಫಿಶ್ ಇದೆ? ನೀವ್ ಹೇಳ್ರಪ್ಪ ಎಷ್ಟಿದೆ ಅಂತ ಫಿಶ್? 2. ಮ್ಯಾಮ್ ಊಟ ಆಯ್ತಾ? ಊಟ ಆಗಿಲ್ಲ, ತಿನ್ಕೊಂಡ್ಬಂದಲ್ಲ ಒಂದೇನಾ? ನಿಮಗೆ ಬೆಳಗ್ಗೆಯಿಂದ ಗೊತ್ತಾಯ್ತಲ್ವಾ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸೊ ಕಮ್ಯುನಿಕೇಷನ್ ಎಲ್ಲ ಕಡೆ ಬೇಕು ಅಂತ ನಿಮಗೆ ಆಗ್ಲಿಂದ ಹೇಳಿದ್ದೀನಿ. ಅದನ್ನೇ ನಾನು ಮತ್ತೊಂದು ಸತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮ್ಯುನಿಕೇಷನ್ ಇಸ್ ರಿಕ್ವೈರ್ಡ್ ಎವ್ರಿವೇರ್. ಹುಟ್ಟಿದಾಗಿಂದನೂ ನಾವು ಸಾಯೋ ತನಕನೂ ನಮಗೆ ಕಮ್ಯುನಿಕೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ಬೇರೆ ಬೇರೆ ರೀತಿಯಲ್ಲಿ ಈಗ ನಿಮ್ಮ ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾದ್ರೂ ಒಂದು ಕಮ್ಯುನಿಕೇಷನ್ ಮಾಡಬೇಕು. ಮನೆಯಲ್ಲಿ ನೀವು ತಂದೆ ತಾಯಿಗೆ ಒಂದು ಒಪ್ಪಿಸ್ಬೇಕಂದ್ರೂ ಕಮ್ಯುನಿಕೇಷನ್ ಬೇಕು. ನಿಮ್ಮ ಕೆಲಸ ಯಾರ ಹತ್ರನೂ ಮಾಡಿಸ್ಕೊಡ್ಬೇಕಂದ್ರೂ ನಿಮಗೆ ಕಮ್ಯುನಿಕೇಷನ್ ಬೇಕು. ಹಾಗೆ ವೆರೈಟಿ ಆಫ್ ಕಮ್ಯುನಿಕೇಷನ್, ಎಲ್ಲ ಕಡೆ ಒಂದೇ ಥರ ಮಾತಾಡೋದಲ್ಲ, ಬೇರೆ ಬೇರೆ ಥರ ಕಮ್ಯುನಿಕೇಷನ್ ಮಾಡ್ತೀವಿ. ಈಗ ನಿಮಗೆ ಸಾಕಷ್ಟು ಆ್ಯಕ್ಟಿವಿಟೀಸ್ನು ಮಾಡಿಸ್ತೀವಿ. ಆ ಆ್ಯಕ್ಟಿವಿಟಿ ಮುಖಾಂತರ ನಿಮಗೆ ಆಗಲೇ ಎಲ್ಲ
ವೆರೈಟಿ ಆಫ್ ಕಮ್ಯುನಿಕೇಷನ್ಸ್ ಗೊತ್ತಾಗುತ್ತೆ. ಇನ್ನು ಮುಂದೆ ಆ್ಯಕ್ಟಿವಿಟಿ ಮಾಡೋಣ.